ಬಿ ಅಂದರೆ ಬ ಅಂದರೆ ಬೀದರ್, ಬ ಅಂದರೆ ಬಸವ. ಬಸವರು ನಡೆದಾಡಿದಂಥ ಈ ಭೂಮಿಯೊಳಗೆ ಕೂತ್ಕೊಂಡು ಹಾಡಬೇಕು ಅಂತಂದರೆ ಅದು 7 ಜನ್ಮದ ಪುಣ್ಯ ಮಾಡಿರಬೇಕು ನಮ್ಮಂಥವರು ಅಂತ ಅಂದ್ಕೊಂಡು ಬಂದಿದ್ದಾರೆ. ಎಷ್ಟೋ ಸತ್ಯಗೆ ವೇದಿಕೆ ಕಾರ್ಯಕ್ರಮ ಮುಗಿದ್ಮೇಲೆ ವೇದಿಕೆಯಿಂದ ಎಲ್ಲರೂ ಎದ್ದು ಹೋಗ್ಬಿಟ್ಟಿರ್ತಾರಲ್ಲ, ಹಾಗೆ ಕೇಳೋರು ಎದ್ದು ಹೋಗಿರ್ತಾರೆ. ಆದರೆ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೂ ಜನ ಜಾಸ್ತಿ ಆಗಿದ್ದಾರೆ. ತುಂಬ ಖುಷಿ ಕೊಡುವಂಥ ಕಾರ್ಯ. ವಿಶೇಷವಾಗಿ ಈ ಕಾಲದ ಬಾರಿಗೆ ಹಾಡಿದಂಥವರು ಪೂಜ್ಯ ಪಂಚಾಕ್ಷರಿ ಗವಾಯಿಗಳು. ವಚನ ಗಾಯನವನ್ನು ಬರೀ ಓದಿನ ರೂಪದಲ್ಲಿ ಇಟ್ಟಿದಂಥ ಒಂದು ಕಾಲ ಇತ್ತು. ಆ ಕಾಲದೊಳಗೆ ವಚನಗಳನ್ನು
ಹಾಡಿನ ಮೂಲಕನೇ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಮನೋಭಾವದ ಫಗು ಹಳಕಟ್ಟಿ ಅವರು ಹಾನಗಲ್ಲ ಕುಮಾರಸ್ವಾಮಿ ಅಪ್ಪಾಜಿ ಅವರಿಗೆ ಹೇಳಿ ಪೂಜ್ಯ ಪಂಚಾಕ್ಷರಿ ಗವಾಯಿಗಳವರ ಹತ್ರ ಮೊಟ್ಟ ಮೊದಲ ಬಾರಿಗೆ ವಚನ ಗಾಯನವನ್ನು ಹಾಡಿಸ್ತಾರೆ. ನಂತರ ಈ ಕಡೆ ಧಾರವಾಡದಲ್ಲಿ ಅನ ಕೃಷ್ಣರಾಯರು ಅವರ ಒತ್ತಾಸೆ ಮೇರೆಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ವಚನ ಗಾಯನವನ್ನು ಹಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಶಾಸ್ತ್ರೀಯ ಗಾಯಕರು ಇವೇನ್ರಿ ಚೀಸಲ್ಲ ಪಾಸಲ್ಲ ಹಾಡಲ್ಲ ಸಂಗೀತಕ್ಕೆ ಏನು ಸಂಬಂಧ ಇಲ್ಲಾರ್ದಂಥವು ಇವನ್ ಯಾಕೆ ಹಾಡಬೇಕ್ರಿ ವಚನಗಳನ್ನು ಅಂದಾಗ ಅದರೊಳಗಿರುವಂತಹ ಅನನ್ಯವಾದಂತಹ ಮೌಲ್ಯಗಳನ್ನು ಹೇಳಿದಾಗ ಮನ್ಸೂರ್ ಅವರು ಒಂಥರ ಪ್ರಭಾವಿತರಾದರು. ಅವರು ನನ್ನ ರಸಯಾತ್ರೆ ಅವರ ಆತ್ಮಚರಿತ್ರೆಯಲ್ಲಿ ಒಂದು ಭಾಗ ವಚನ ಗಾಯನವನ್ನೇ ಕುರಿತಾಗಿ ಬರೆದಿದ್ದಾರೆ. ವಚನ ಗಾಯನದ ಬಗ್ಗೆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ನಂತರ ನಮ್ಮ ಸಿದ್ದರಾಮ ಜಂಬುದಿನ್ನಿಯವರು ತಮ್ಮ ಜೀವನವನ್ನೇ ವಚನ ಗಾಯನಕ್ಕಾಗಿ ಮುಡುಪಾಗುತ್ತಿದ್ದರು. ವಚನ ಗಾಯನವನ್ನು ಕೇಳಬೇಕು ಅವ್ರ ಬಾಯಿಂದಲೇ ಅಂತ ಹೇಳಿ ಅವರ ಗುರುಗಳು ಮಲ್ಲಿಕಾರ್ಜುನ್ ಮನ್ಸೂರ್ ಅವರೇ ಹೇಳ್ತಾ ಇದ್ರು. ಅಂತಹ ಸಿದ್ದರಾಮ ಜಂಬುದಿನ್ನಿ ಅಂತವರು ಜೊತೆಗೆ EPLP ಮೂಲಕ ವಚನ ಗಾಯನವನ್ನು ತಮ್ಮ ಜೇನಿನಂತ ಕಂಠಸಿರಿಯಲ್ಲಿ ಹೊಸ ಒಂದು ರೂಪವನ್ನು ಕೊಟ್ಟು ಇಡೀ ಜಗತ್ತಿಗೆ ಪ್ರಸಾರ ಮಾಡಿದಂಥವರು ನಮ್ಮ ಬಸವರಾಜ್ ರಾಜಗುರು ಅಪ್ಪಾಜಿಯವರು. ಸೊ ವಚನ ಗಾಯನ ಅನ್ನೋದು ಬರೀ ಓದಿನ ರೂಪದಲ್ಲಲ್ಲ, ಅವನು ಬರೀ ಬಾಯಿಂದ ಬಾಯಿಗೆ ಹೇಳುವುದಲ್ಲ, ಅದು ಹಾಡಿನ ರೂಪದಲ್ಲಿರುವಂಥದ್ದು. ನಮ್ಮ ಶರಣರು ಸಹ ಭಕ್ತಿ ಸರಾಗಗಳ ಕಲ್ಪನೆಯಲ್ಲಿ ಹಾಗೆ ನಮ್ಮ ಅಕ್ಕ ಮಹಾದೇವಿಯ ಈ ಕಾವ್ಯ ರೂಪದ ವಚನಗಳನ್ನು ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಶರಣರಿಗೂ ಸಂಗೀತದ ಕಲ್ಪನೆ ಬಹಳಷ್ಟು ಇತ್ತು ಅಂತ. ನಾ ಇದನ್ನೆಲ್ಲ ಯಾಕೆ ಪೀಠಿಕೆ ಹಾಕಿದೆ ಅಂತಂದ್ರೆ ವಚನ ಗಾಯನ ಅಂದ್ರೆ ಸಂಗೀತಕ್ಕೆ ಅಳವಡಿಸಲು ಬಹಳ ಕಷ್ಟವಾದಂಥದ್ದು. ದಾಸರ ಪದ್ಯ, ಅಭಂಗ, ಮರಾಠಿ ಅಭಂಗ ಮತ್ತೆ ಭಜನ್ಸ್ಗಳನ್ನ ಬೇಗ ಹಾಡಿಬಿಡ್ಬೋದು ಭಾವಗೀತೆ, ಆದರೆ ವಚನಗಳನ್ನ ಸಂಯೋಜನೆ ಮಾಡೋಕ್ಕೆ ಸ್ವಲ್ಪ ಕಷ್ಟಕರವಾದಂಥದ್ದು. ಅರ್ಥಕ್ಕೆ ಚ್ಯುತಿ ಬರದ ಹಾಗೆ ಮಾಡಬೇಕಲ್ಲ. ಸೊ ಇಂಥ ಕೆಲಸಗಳನ್ನು ಮಾಡೋಕ್ಕೆ ಹಿಂದ್ಗಡೆ ಶಾಂತರಸರು, ಬಸವನಾಳರು, ಮುರುಘಾಮಠದ ಮೃತ್ಯುಂಜಯಪ್ಪಗಳವರು, ಹಾಗೆ ನಮ್ಮ ದಾವಣಗೆರೆ ಜಗದ್ಗುರು ಜಯದೇವ ಜಗದ್ಗುರು ಅಪ್ಪಾಜಿಯವರು, ಎಷ್ಟೊಂದು ಜನ ಇದಕ್ಕೆ ವಚನ ಸಂಗೀತವನ್ನ ಒಂದು ಸಿದ್ಧ ಶೈಲಿಯನ್ನಾಗಿ ಮಾಡೋಕ್ಕೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದಾರೆ. ಈ ಬಸವ ಜಯಂತಿಯಂದು ವಚನ ಸಾಹಿತ್ಯದ ಒಂದು ತಳಹದಿಯ ಮೇಲೆಯೇ ಇರುವಂತಹ ಈ ನಮ್ಮ ಎಲ್ಲ ಶರಣರ ಬದುಕನ್ನ ಕಟ್ಟಿಕೊಡುವಂತಹ ಇಂಥ ವಚನ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿ ಹಾಡಿದಂಥವ್ರನ್ನ ನಾವು ಮರೆಯುವಂತಿಲ್ಲ. ಆ ಕಾರಣಕ್ಕಾಗಿ ನಾನು ಈ ವಿಷಯವನ್ನು ತಮ್ಮೆಲ್ಲರ ಎದುರಿಗೆ ಇಟ್ಟೆ. ವಚನ ಗಾಯನವನ್ನ ನಾನು ಹಾಡ್ತೀನಿ, ನೀವು ಕೇಳ್ತೀರಿ, ಜೊತೆಗೆ ನೀವು ಹಾಡುವಂತರಾಗ್ತೀರಿ ಅಂತ ನಾನು ಅನ್ಕೊಳ್ತೀನಿ. ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ಗುರುವೇ ನಮೋ ಗುರುವೇ ನಮೋ, ನರ ಜನ್ಮವ ತೊರೆದು ಹರ ಜನ್ಮವ ಮಾಡಿದ, ಪರಮ
ತದೀಯಂ